ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಹಾಗೆ ಮುಖ ತೊಳ್ಕೊಂಡು ಕನ್ನಡಿ ಮುಂದೆ ಖರಾಬ್ ಬಾಚ್ಕೊಂಡು ಸ್ಟೈಲಾಗಿ ಮೀಸೆ ತಿರ್ಸ್ಕೊಂಡು ಹೊರಗೆ ಬಂದೆ. ಹಾಗೆ ಮನೆ ಮುಂದೆ ನೀರು ಬಿಟ್ಟಿದ್ರು. ನೀರು ಬಿಟ್ಟಿದ್ಮೇಲೆ ಹೌಸಲ್ಲಿ ಎಷ್ಟೈತೆ ನೀರು ಅಂತ ನೋಡಿದ್ಮೇಲೆ ಒಂದು ಮೋಟ್ರ್ ಹಾಕಿ ನೀರು ಹೊರಗಡೆ ಎಳೆದ್ವಿ. ಅದು ಇನ್ನೊಂದು ಮೋಟ್ರು ಮನೆ ಮೇಲೆ ಏರ್ಸಿದ್ಮೇಲೆ ಮನೆ ಮುಂದೆ ರಂಗೋಲಿ ಹಾಕ್ತಿದ್ರು. ಅದಾದಮೇಲೆ ಹಂಗೆ ಕರೆಂಟ್ ಬರೋ ಟೈಮ್ ಆಯ್ತು ಅಂತೇಳಿ ನಾವು ಬೈಕ್ ತಗೊಂಡು ನಮ್ಮ ಹೊಲದ ಕಡೆ ಅಂತ ಹೋಗ್ತಾ ಇದ್ವಿ. ಇದು ನಮ್ಮ ಊರಿನ ದೊಡ್ಡ ಹೈವೇ ಇದು. ಈ ಹೈವೇಗೆ ಬಿಸಿ ಗಾಳಿಯಲ್ಲಿ ತಣ್ಣಗೊಂದು ಗಾಳಿ ಬೀಸ್ತಿತ್ತು. ಹಾಗೆ ಕೂದಲೆಲ್ಲ ಆಡಿಸ್ಕೊಂಡು ಹಾಗೆ ನಾವು ನಮ್ಮ ಸೋನಿಯಾ ನಗರ ಎಂಟ್ರೆನ್ಸಲ್ಲಿ ಬಂದೇ ಬಿಟ್ವಿ. ಅಷ್ಟರಲ್ಲಿ ಬಂದಂಗೆ ನಮ್ಮ ಫಾರಮಿನ ರೋಡಿಗೆ ಎಂಟ್ರಿ ಆದಂಗೆ ಇಲ್ಲಿ ಕುರಿಗಳು ಮೇಯ್ತಿದ್ವು. ಅದನ್ನು ನೋಡಿದ್ಮೇಲೆ ಆ ಹೋಗ್ತಿರೋ ಟ್ಯಾಕ್ಟ್ರನ್ನ ಸೈಡ್ ಅಂತ ಮಾಡಿದ್ವಿ. ಆಗಲಿಲ್ಲ. ಹಾಗೆ ನಮ್ಮ ಕಬ್ಬು ಒಣಗ್ತಾ ಇತ್ತು. ಅದನ್ನು ನೋಡಿಬಿಟ್ಟು ಇನ್ನೇನು ನೀರು ಕಟ್ಟಬೇಕು ಅಂತೇಳಿ ಪೈಪ್ಗಳೆಲ್ಲ ಎಳ್ಕೊಂಡು ಬಂದ್ವಿ. ಎಳೆದಿದ್ದಾದ್ಮೇಲೆ ಎಲ್ಲ ಪೈಪ್ಗಳು ಅಟ್ಯಾಚ್ ಮಾಡಿ ಹಂಗೆ ಈ ಕಡೆ ಎಲ್ಲ ಲೈನಿಗೆ ಬಿಟ್ಟಾದಮೇಲೆ ಎಲ್ಲ ನೀರು ಸ್ವಲ್ಪ ಮೆಲ್ಲಗೆ ಹೊಡಿತಿತ್ತು. ಒಂದೊಂದು ಸಾಲಿಗೆ ಬಿಟ್ವಿ. ಎಲ್ಲ ಸಾಲು ಬಿಟ್ಟಾಗ 3 ಸಾಲಿಗೆ ಬಿಟ್ಟೆ. 3 ಸಾಲಿಗೆ ಬಿಟ್ಟಾದಮೇಲೆ ಇನ್ನೇನು ಸುಮ್ಮನೆ ಕುಂದ್ರೋದಂತೇಳಿ ಒಂದು ಹಾಡು ಹಾಕ್ಕೊಂಡು ಮನಸ್ಸಲ್ಲೇ ಕೂತ್ಕೊಂಡಿದ್ದೆ. ನಾನು ಯಾರೋ ಅಂತ ಹೇಳಿ ಕೂಗ್ತಾ ಒಂದು ಹಾಡು ಹಾಡ್ಕೊತ ನಿಂತೆ. ಅಷ್ಟರಲ್ಲೇ ಟೈಮ್ ಆಯಿತು. ಹಂಗೆ ಡ್ರಿಪ್ಪಿನ ಪೈಪು ಎಲ್ಲ ಆನ್ ಮಾಡ್ತಾ ಕುಂತಾಯಿದ್ದೆ. ಎಲ್ಲ ಒಂದು 20 ಪೈಪು ಆನ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಇನ್ನೇನು ಮನೆ ಕಡೆ ಹೋಗೋಣ ಅಂತೇಳಿ ಒಂದು ಸಣ್ಣದೊಂದು ಹೂವಿನ ವ್ಯೂ ಕಾಣ್ತಿತ್ತು. ಅದ್ರ ಮುಂದೆ ಒಂದು ಫೋಟೋ ಹಾಕಿಕೊಂಡು ಮನೆ ಕಡೆ ಹೋದಾಗ ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್.